As I have said earlier, reordered level ಮತ್ತು status ಚೆಕ್ ಮಾಡಬೇಕು ಅಂದರೆ you need to enable F11 option, purchase order processing, sales order processing. In the F11 section, ಇಲ್ಲಿ enable ಮಾಡ್ಕೊಳ್ಳಿ the options. Enable purchase order processing, enable sales order processing, enable purchase order processing. ಇದೆರಡನ್ನು and then save it. Next, create a stock item called cement. Before creating the stock item, cement bags ಅಂತ ಯೂನಿಟ್ ಆಫ್ ಮೆಷರ್ ತಗೊಳ್ಳೋಣ. ನಾನು ಬ್ಯಾಗ್ಸ್ ಅಂತ ಯೂನಿಟ್ ಆಫ್ ಮೆಷರ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ದಿಸ್ ಇಸ್ ದಿ ಯೂನಿಟ್ ಆಫ್ ಮೆಷರ್, ಅಂದರೆ ಕೆಜಿಸ್ ಪೀಸಸ್ ಈ ರೀತಿ ತಗೊಳ್ತಿರಲ್ಲ, ನಾನು ಬ್ಯಾಗ್ಸ್ ಅಂತ ತಗೊಂಡಿದ್ದೀನಿ ಸಿನ್ಸ್ ಇಟ್ಸ್ ಎ ಸಿಮೆಂಟ್ ಬ್ಯಾಗ್. ನೆಕ್ಸ್ಟು ಐ ಆಮ್ ಗೋಯಿಂಗ್ ಟು ಕ್ರಿಯೇಟ್ ಎ ಸ್ಟಾಕ್ ಐಟಮ್ ಸಿಮೆಂಟ್. ಅದು that also have created stock item create ಮಾಡ್ಕೊಳ್ಳಿ ಸಿಮೆಂಟ್ ಅಂತ. ಅಂಡರ್ ಗ್ರೂಪ್ ಪ್ರೈಮರಿ ಅದೇನೇ ಆಪ್ಷನ್ಸ್ ಇದ್ರೂ ನೋ ಅಂತ ಡಿಸೇಬಲ್ ಮಾಡಿ. ಓಪನಿಂಗ್ ಬ್ಯಾಲೆನ್ಸು 800 ಬ್ಯಾಗ್ಸ್ ಆಫ್ ಸಿಮೆಂಟ್, ಈಚ್ ಕ್ಯಾರೀಸ್ 1000 rupees ಅಂತಂದರೆ 8 lakh ಟೋಟಲ್ ಕಾಸ್ಟ್ ಆಗುತ್ತೆ. ಇದನ್ನು ಓಪನಿಂಗ್ ಬ್ಯಾಲೆನ್ಸಲ್ಲಿ ಸ್ಟೋರ್ ಮಾಡ್ಕೊಳ್ಳಿ. Next, go to inventory info. Since you have enabled the option under F11 features, inventory features, sales processing and purchase processing options enable ಮಾಡಿರೋದ್ರಿಂದ reorder level ಆಪ್ಷನ್ ಕಾಣಿಸುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸ್ಟಾಕ್ ಐಟಮ್ ಸಿಮೆಂಟ್, ಇಲ್ಲಿ ರೀಆರ್ಡರ್ ಮಾಡೋಕ್ಕೆ ಇರೋಂಥ ಆಪ್ಷನ್ ಇದು. ಸೊ ರೀಆರ್ಡರ್ ಕ್ವಾಂಟಿಟಿ ಆಲ್ರೆಡಿ ಸ್ಟಾಕಲ್ಲಿ ಎಷ್ಟಿದೆ, 800 ಬ್ಯಾಗ್ಸ್ ಇದೆ. ರೀಆರ್ಡರ್ ಕ್ವಾಂಟಿಟಿ ಮತ್ತೆ 250 ಬ್ಯಾಗ್ಸ್ ಅಂತ ಎಂಟ್ರಿ ಮಾಡ್ತೀನಿ. ಅಡ್ವಾನ್ಸ್ಡ್ ಪ್ಯಾರಾಮೀಟರ್ಸ್ ಬೇಕಿದ್ರೆ ಚೂಸ್ ಮಾಡ್ಕೋಬೋದು. ಮಿನಿಮಮ್ ಆರ್ಡರ್ ಕ್ವಾಂಟಿಟಿ 100 ಅಂತ ಕೊಡ್ತೀನಿ. ಫೈವ್ ಡೇಸಲ್ಲಿ ರೀಆರ್ಡರ್ ಮಾಡಿರೋದು ಸಿಗಬೇಕು. ಆ್ಯಂಡ್ ಯು ಕ್ಯಾನ್ ಸೆಟ್ ದಿ ಪ್ರಿಫರೆನ್ಸ್. ಹೈಯೆಸ್ಟ್ ಪ್ರಿಫರೆನ್ಸ್ ಇದ್ದರೆ ಅದಕ್ಕೆ ಇಂಪಾರ್ಟೆನ್ಸ್ ಜಾಸ್ತಿ ಕೊಟ್ಟು ಬೇಗ ತರಿಸ್ಕೋಬೋದು. ಸೊ ಇದು ಆಲ್ರೆಡಿ ಸ್ಟಾಕ್ ಐಟಮ್ ಇರೋದಕ್ಕೆ ಮತ್ತೆ ರೀಆರ್ಡರ್ ಮಾಡೋಂಥ ಆಪ್ಷನ್. ಸೇವ್ ದಿಸ್ ಒನ್. ದೆನ್ go to display, statements of inventory, reorder status, primary. ಇಲ್ಲಿ ನಮಗೆ ಬೇಕಾಗಿರೋ ಸ್ಟಾಕ್ ಐಟಮ್ ಸಿಮೆಂಟ್. ಇದನ್ನು ನೋಡ್ಕೊಳ್ಳಿ. ಆಸ್ ಯು ಕ್ಯಾನ್ ವ್ಯೂ ಆನ್ ದಿ ಸ್ಕ್ರೀನ್, ಸಿಮೆಂಟ್ ಕ್ಲೋಸಿಂಗ್ ಸ್ಟಾಕ್ 800 ಬ್ಯಾಗ್ಸ್ ಅಂತ ಇದೆ.
ನಾವು ನೆಟ್ ಅವೈಲೇಬಲ್ 800 ಬ್ಯಾಗ್ಸ್. ಸೊ ಅದು ಇನ್ನೂ ಸೇಲ್ ಆಗಿಲ್ಲ, ಸ್ಟಾಕ್ ಅಲ್ಲಿದೆ. ರೀಆರ್ಡರ್ ಮತ್ತೆ 250 ಬ್ಯಾಗ್ಸು ರೀಆರ್ಡರ್ ಮಾಡಿದ್ದೀವಿ ಕಂಪನಿಯಿಂದ. ಸೊ ದಿಸ್ ಇಸ್ ದಿ ಸ್ಟೇಟಸ್ ಆಫ್ ರೀಆರ್ಡರಿಂಗ್ ದಿ ಇನ್ವೆಂಟ್ರಿ ರೀಆರ್ಡರ್ ಸ್ಟೇಟಸ್ ಈ ಆಪ್ಷನಲ್ಲಿ ಸಿಗುತ್ತೆ ನಿಮಗೆ. ಗೇಟ್ವೇ ಆಫ್ ಟ್ಯಾಲಿ, ಡಿಸ್ಪ್ಲೇ ಮೆನು, ರೀಆರ್ಡರ್ ಸ್ಟೇಟಸ್. ಇದಾದಮೇಲೆ ಇಷ್ಟು ಸ್ಟಾಕಲ್ಲಿದೆ, ರೀಆರ್ಡರ್ ಮಾಡಿರೋದು ಒಂದು ಕಡೆ ಸ್ಟೋರ್ ಆಗಿದೆ. ನೆಕ್ಸ್ಟ್ ಒಂದು ಟ್ರಾನ್ಸಾಕ್ಷನ್ ಮಾಡೋಣ. ಇದಕ್ಕೆ ಇಷ್ಟು ಸ್ಟಾಕಲ್ಲಿರೋದ್ರಿಂದ ಐ ಕ್ಯಾನ್ ಮೇಕ್ ಎ ಸೇಲ್ ಆಫ್ ದಿ ಇನ್ವೆಂಟ್ರಿ ವಿಚ್ ಈಸ್ ಇನ್ ಮೈ ಕಂಪನಿ, ವಿಚ್ ಈಸ್ ಇನ್ ದಿ ಗೋಡೌನ್. ಸೊ ನಾನು ಸೇಲ್ಸ್ ವೌಚರ್ ತಗೊಳ್ತೀನಿ. ಆಫ್ಟರ್ ಚೆಕಿಂಗ್ ದಿ ರೀಆರ್ಡರ್ status, go to accounting vouchers, party name Anup, sales, name of the item, cement, quantity 700, rate 1250. ಸ್ಟಾಕಲ್ಲಿ ಇರೋದು 1000 rupees ಈಚ್, 800 ಸ್ಟಾಕ್ ಇದೆ. ರೀಆರ್ಡರ್ ಮಾಡಿರೋದು 250 ಬ್ಯಾಗ್ಸ್. ಈಗ ಸೇಲ್ ಮಾಡ್ತಾ ಇರೋದು 700 ಬ್ಯಾಗ್ಸ್, ಈಚ್ ಬ್ಯಾಗು 1250 ಆಗಿ. $1200 ತಗೊಳ್ತೀನಿ. ಸೊ ದಿಸ್ ಈಸ್ ದಿ ಸೇಲ್ಸ್ ವೌಚರ್, ಸೇಲ್ ಆಗಿರೋ ಅಂಥ ಟ್ರಾನ್ಸಾಕ್ಷನ್ ಇದು. So this is about sales transaction. Now I'll move on to display, statements of inventory, reorder status, primary. Now you can view previous ಏನಿತ್ತು reorder status. ನಾವು ಸ್ಟಾರ್ಟಿಂಗ್ ಚೆಕ್ ಮಾಡಿದಾಗ 800 ಬ್ಯಾಗ್ಸ್ ಇತ್ತು, ಅಷ್ಟು ಇನ್ವೆಂಟ್ರಿ ಇತ್ತು, ಸ್ಟಾಕ್ ಇತ್ತು. ಈಗ ಸಿನ್ಸ್ ವಿ ಹ್ಯಾವ್ ಮೇಡ್ ಎ ಸೇಲ್ ಆಫ್ 700 ಬ್ಯಾಗ್ಸ್, ರಿಮೈನಿಂಗ್ ಎಷ್ಟಿದೆ ಕ್ಲೋಸಿಂಗ್ ಸ್ಟಾಕು 100 ಬ್ಯಾಗ್ಸ್ ಉಳ್ಕೊಂಡಿದೆ. ಇದು ರೀಆರ್ಡರ್ ಮಾಡಿರೋ ಅಂಥದ್ದು. ದೇರ್ ಇಸ್ ಎ ಶಾರ್ಟ್ ಫಾಲ್ ಆಫ್ 150 ಬ್ಯಾಗ್ಸ್. ರೀಆರ್ಡರ್ 250 ಮಾಡಿದ್ದೀವಿ, ಇಲ್ಲಿ 100 ಮಾತ್ರ ಇದೆ. ಸೊ ದೇರ್ ಇಸ್ ಎ ಶಾರ್ಟೇಜ್ ಆಫ್ ಅಗೇನ್ 150 ಬ್ಯಾಗ್ಸ್ since we have made a sale of 700 bags. This is about reorder, level and status. Thank you all.